ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ದುಬೈನ ಮೀನಾ ಬಜಾರ್ ಅಲ್ಲಿ ಇರುವಂತ ರಾಜ್ವಾಡಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಮುಂದೆ ನಿಂತಿದ್ದೀನಿ. ಇದು ಗುಜರಾತಿ ಸ್ಟೈಲ್ ರೆಸ್ಟೋರೆಂಟ್, ಒಂದು ಪುಟಾಣಿ ರೆಸ್ಟೋರೆಂಟ್, ಪ್ಯೂರ್ ವೆಜಿಟೇರಿಯನ್. ಓಕೆ, ಸೊ ಬನ್ನಿ, ಈ ರಾಜ್ವಾಡಿನಲ್ಲಿ ಏನೇನ್ ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ, ಟೈಮಿಂಗ್ಸ್ ಏನಿದ್ರದ್ದು ಎಲ್ಲದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ಬಂದು ಮೀನಾ ಬಜಾರ್, ದುಬೈನ ಮೀನಾ ಬಜಾರ್ ಅಲ್ಲಿ ಇರುವಂತದ್ದು. ಓಕೆ, द प्लेस ऑफ प्योर वेज रॉयल थाली. इसका टाइमिंग्स क्या है? ಅಲ್ಲಿದೆ, ಇಲ್ಲಿದೆ ನೋಡಿ ಟೈಮಿಂಗ್ಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ 9 to 12, ಲಂಚ್ 11 to 4 PM, डिनर 7 to 12, चैट काउंटर 4 to 11. किसी भी दिन हॉलिडे है क्या? ऑल 7 days. ओके, ऑल 7 days ओपन ಇರುತ್ತೆ ರಾಜ್ವಾಡಿ ವೆಜಿಟೇರಿಯನ್ ರೆಸ್ಟೋರೆಂಟ್. ರಾಜ್ವಾಡಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಮೆನು ನೋಡ್ತಾ ಇದ್ದೆ ನಾನು. ಸಾಕಷ್ಟು ಆಪ್ಷನ್ಸ್ ಇದೆ. ಬ್ರೇಕ್ಫಾಸ್ಟ್ ಅಲ್ಲಿ ಪರಾಠಗಳಿದೆ, ಗೋಬಿ, ಮೂಂಗು, ಮೇಥಿ, ಪನ್ನೀರು, ಎಲ್ಲಾ ತರದ ಪರಾಠಗಳು, ಮತ್ತೆ ನಮ್ ತರದ ಇಡ್ಲಿ, ಥೇಪ್ಲಾ, ಪೋಹ, ಉಪ್ಮಾ, ಸಾಬುದಾನ ಕಿಚಡಿ, ದೋಸೆಗಳು ಎಲ್ಲಾನು ಸಿಗತ್ತೆ. ಆಯ್ತಾ, ಬ್ರೇಕ್ಫಾಸ್ಟ್ ಬಂದು 8 ಗಂಟೆಯಿಂದ 11:30. ಮತ್ತೆ ಚಾಟ್ಸ್ ಅಲ್ಲಿ ನೋಡಿ, ಪಾನಿಪುರಿ, ಸೇವ್ ಪುರಿ, ಸಮೋಸ, ರಾಜ್ವಾಡಿ ಎಲ್ಲಾನು. ಅಂಡ್ ಪ್ರೈಸಿಂಗು ಪರವಾಗಿಲ್ಲ, ತುಂಬಾ ಏನು ನಂಗೆ ಜಾಸ್ತಿ ಅನಿಸ್ಲಿಲ್ಲ. ಲೈಕ್ ಆಲೂ ಪರಾಠ 6 ದಿರಾಮ್ ಅಂತಿದೆ, ಅಂಡ್ ಪನೀರ್ ಚೀಸ್ ಪರಾಠ 9 ದಿರಾಮು. ಏನ್ ಗೊತ್ತಾ, ಹೈಯೆಸ್ಟ್ ಯಾವುದು ಅಂತ ನೋಡ್ತದೆ. ಕರೆಕ್ಟ್, ಮೈಸೂರ್ ಚೀಸ್ ಬಟರ್ ದೋಸಾ 15 ದಿರಾಮ್. ಬೇರೆ ಹೊರಗಡೆ ಅಂದ್ರೆ ನಾನಿಲ್ಲಿ ಜಾಸ್ತಿ ಕಡಿಮೆ ಅಂತ ಹೇಳಕ್ಕೆ ತೀರಾ ಹೊಸಬಳು, ಹೇಳೋದು ಕಷ್ಟ. ಆದ್ರೆ ಬಂದಿರೋ ಒಂದ್ 2-3 ದಿನದ ಅನುಭವದಲ್ಲಿ ಬೇರೆ ಕಡೆ ಎಲ್ಲ ಬೆಲೆಗಳು ನೋಡಿರೋದ್ರಲ್ಲಿ ಇದು ನಿಜವಾಗ್ಲೂ ಕಡಿಮೆ ಅಂತಾನೆ ಅನಿಸ್ತಿದೆ. ಸೊ ಬಜೆಟ್ ಫ್ರೆಂಡ್ಲಿ ಆಗಿರೋದನ್ನ ಹುಡುಕ್ತಾ ಇರ್ತೀವಿ ನಿಮಗೋಸ್ಕರ ಅಂತ ಗೊತ್ತಿದೆ ಅಲ್ವಾ. ಇದು ಬಜೆಟ್ ಫ್ರೆಂಡ್ಲಿ. ಕರೆಕ್ಟ್, ನೀವು ಬಜೆಟ್ ಅಲ್ಲಿ ಹೇಗೆ ಟ್ರಾವೆಲ್ ಮಾಡಬಹುದು ಅನ್ನೋದೇ ನನ್ನ ಮೇನ್ ಉದ್ದೇಶ. ಬಂದೇ ಬಿಡ್ತು ಥಾಲಿ ನೋಡಿ. ನಾವು ಲಿಮಿಟೆಡ್ ಥಾಲಿ ಹೇಳಿದ್ವಿ. ಇದರಲ್ಲಿ 3 ಘೀ ಫುಲ್ಕಾ, ಮತ್ತೆ ರೈಸ್ ಬಂದಿದೆ, ಪನ್ನೀರು, ಮತ್ತೆ ಮಟರ್ ಪನ್ನೀರ್ ಕರಿ, ಭೇಂಡಿ, ದಾಲು, ಒಂದು ಸ್ವೀಟು, ಸ್ಯಾಲೆಡು, ಹಪ್ಳ, ಇಷ್ಟು ಬಂದಿದೆ. ಸಖತ್ತಾಗಿದೆಲ್ಲ ಇದು. ಇದು ಬಂದು 17 ದಿರಾಮ್. ಈ ಥಾಲಿ ಬಂದು 17 ದಿರಾಮು. ಇದು ಒಂದು ಥಾಲಿ. ನಾನು ದಾಲ್ ಕಿಚಡಿ ಆರ್ಡರ್ ಮಾಡಿದ್ದೀನಿ, ನಮ್ಮ ಫೇವ್ರೆಟ್ ಕಿಚಡಿ ಅಲ್ವಾ, ಅದಕ್ಕೆ ದಾಲ್ ಕಿಚಡಿ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ರಾಜ್ವಾಡಿ ಪಿಜ್ಜಾ ಇದೆ, ನೀನು ತಿನ್ನು ಚಿನ್ನ. ರಾಜ್ವಾಡಿ ಪಿಜ್ಜಾ ಇದೆ, ಪಾವ್ ಭಾಜಿಗಳಿದೆ, ಫ್ರಾಂಕಿ ಇದೆ, ಸೂಪ್ಗಳಿದೆ, ಸ್ಟಾರ್ಟರ್ಸ್ ಇದೆ, ಎಲ್ಲಾನು ಸಿಗುತ್ತೆ ಇಲ್ಲಿ ನಿಮಗೆ. ಸೊ ಇಟ್ಸ್ ಬಟ್ ಪ್ಯೂರ್ ವೆಜ್ ಅಷ್ಟೇ. ಈ ಲಿಮಿಟೆಡ್ ಥಾಲಿ ಬಂದು 17 ದಿರಾಮು. ಅನ್ಲಿಮಿಟೆಡ್ ಥಾಲಿ ಇದೆ, ಅದು 23 ದಿರಾಮು. ಅದರಲ್ಲಿ 6 ಪುಲ್ಕ ಕೊಡ್ತಾರೆ, ಒಂದು ರೈಸು ಕಿಚಡಿನೂ ಸೇರುತ್ತೆ, ಸ್ಯಾಲೆಡು, ಛಾಸು ಎಲ್ಲ ಇರುತ್ತೆ ಅದರಲ್ಲಿ. ಅಂಡ್ ಒಂದು ಫರ್ಸಾನ್ ಕೊಡ್ತಾರಂತೆ, ಅಂದ್ರೆ ಸಮಥಿಂಗ್ ಡೀಪ್ ಫ್ರೈಡ್ ಅದ್ರಲ್ಲಿ ಬರುತ್ತೆ. ಸೊ ಸಾಕಷ್ಟು ಮೆನು ಆಪ್ಷನ್ ಇರೋದು ಚೆನ್ನಾಗಿದೆ, ಬೆಲೆಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ನಮ್ದು ಇದು ನಾವು ಇನ್ನೊಂದು ಕಡೆ ತಿಂದಿದ್ವಿ, ಕರಾಮನಲ್ಲಿ, ಶ್ರೀಕೃಷ್ಣ ಭವನಲ್ಲಿ ಊಟ ಮಾಡಿದ್ವಿ. ಸೊ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋನು ಚೆಕ್ ಮಾಡಿ. ಓಕೆ, ಶ್ರೀಕೃಷ್ಣ ಭವನಲ್ಲಿ ಊಟ ಮಾಡಿದ್ವಿ. ಆ ಥಾಲಿ ಬಂದು 26 ಅಲ್ವಾ, 26 ದಿರಾಮ್ ಕೊಟ್ಟಿದ್ವಿ ನಾವು. ಇದು 17 ದಿರಾಮ್ ನೋಡಿ. ಚೆನ್ನಾಗಂತೂ ಕಾಣಿಸ್ತಾ ಇದೆ, ನಾನು ಟ್ರೈ ಮಾಡ್ತೀನಿ. ಚೆನ್ನಾಗಿದೆಯಾ, ತಿನ್ನು. ಬಿಸಿ 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 ಇದೆ ಪುಲ್ಕಾ. ಓ ಸಖತ್ ಬಿಸಿ ಇದೆ. ಓ ಮಜ್ಜಿಗೆ ಬಂತು ಇದಕ್ಕೂ. ಆಲೂಗಡ್ಡೆ ಇದೆಯಲ್ಲ, ಅದು ಡ್ರೈ. ನಂಗೆ ಇಷ್ಟ ಆಲೂಗಡ್ಡೆ. ನೀವು ತಿಂದ್ಯಾ? ತಿನ್ ನೋಡು, ಸಖತ್ತಾಗಿರುತ್ತೆ. ಕೊಡ್ತೀನಿ. ಬಿಸಿ ಬಿಸಿ ಇದೆ, ಮುರಿಯೋಕೆ ಕಷ್ಟ ಆಗೋ ಥರ ಇದೆ. ಸಖತ್ತಾಗಿದೆ, ಬಿಸಿ ಬಿಸಿ. ನಾವು ಬಂದಿರೋದು ಬೇರೆ ಕರೆಕ್ಟ್ ಊಟದ ಟೈಮು, 1 ಗಂಟೆ 1:15. ತುಪ್ಪ ಪೋರ್ಷನ್ ನಲ್ಲಿ ಒಂದು ಬೈಟ್ ತಗೊಳ್ತಾ ಇದೀವಿ. ಸಖತ್ತಾಗಿದೆ. ಎಕ್ಸ್ಟ್ರಾ ಪುಲ್ಕ ಬೇಕಾದ್ರೆ ಆರ್ಡರ್ ಮಾಡ್ಬೋದಾ ನೋಡ್ಬೇಕು, ಕೇಳಿ ನೋಡ್ಬೇಕು. ಆಲೂ ಬೆಂಡಿ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ದಾಲ್ ಒಂದ್ ಯಾಕೆ ಬಾಕಿ, ಫಸ್ಟ್ ತಿನ್ನಲ್ಲ. ಪನ್ನೀರ್ ಮಟರ್, ಈಗ ದಾಲ್
ದಾಲ್ ಟ್ರೈ ದಾಲ್ ರೈಸ್ ಜೊತೆ ನನ್ನ ಪ್ರಕಾರ ಸುಮ್ಮನೆ ಇದ್ರ ಜೊತೆ ನಾನು ರೈಸ್ ಜೊತೆ ತಿನ್ನಲ್ಲ. ರೈಸ್ ಜೊತೆ ಅಲ್ಲ ಗೊತ್ತಿಲ್ಲ. ಚೆನ್ನಾಗಿದೆ, ದಾಲು ಚೆನ್ನಾಗಿದೆ. ಸೊ ದಾಲ್ ಕಿಚಡಿ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನೋಡಿ ಸಲಾಡಲ್ಲಿ ಬೀಟ್ರೂಟು, ಕ್ಯಾರೆಟು, ಸೌತೆಕಾಯಿ, ಕೋಸು ಕೊಟ್ಟಿದ್ದಾರೆ. ಬಟ್ ಎಲ್ಲ ಸಣ್ಣ 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 ಹೆಚ್ಚಿಬಿಟ್ಟು ಒಂಚೂರು ಕೊಟ್ಟಿದ್ದಾರೆ. ಗುಡ್. ಈರುಳ್ಳಿ ಕೊಡ್ಬೇಕಿತ್ತಲ್ಲ ಇವರು, ಏನೋ ಸ್ವೀಟ್ ಕೊಟ್ಟಿದ್ದಾರೆ. ನೋಡಕ್ ರಬಡಿ ತರ ಕಾಣಿಸ್ತಾ ಇದೆ. ರಬಡಿ ಹೌದು ಅಲ್ಲೋ ಗೊತ್ತಿಲ್ಲ, ಏನು ಫುಲ್ ಕ್ರೀಮಿ ಕ್ರೀಮಿಯಾಗಿ ಒಟ್ಟಲ್ಲಿ ಹಾಲಿಂದ ಮಾಡಿರೋ ಸ್ವೀಟ್ ಇದೆ. ಶ್ರೀಖಂಡ್ ಅನ್ಸುತ್ತೆ. ಸ್ವೀಟ್ ಕ್ಯಾ ಹೇ ಇದು? ಶ್ರೀಖಂಡ್, ಕರೆಕ್ಟ್. ನಾನು ಹೇಳಿದೆ ಶ್ರೀಖಂಡ್. ಸಖತ್ತಾಗಿದೆ ಶ್ರೀಖಂಡ್. ಯಾವ ತರ ಅನ್ಸುತ್ತೆ ಹೇಳು? ಗುಲ್ಕನ್ನು ಹಾಕಿದ್ದಾರೆ. ನಾವು ಫ್ಲೇವರ್ಡ್ ಯೋಗರ್ಟ್ಸ್ ತಿಂತೀವಲ್ಲ ಆ ಥರ. ಶ್ರೀಖಂಡ್ ಇಸ್ ಬೇಸಿಕ್ಲಿ ಮೊಸರಿಂದ ಮಾಡೋ ಸ್ವೀಟು. ಗುಲ್ಕನ್ ಹಾಕಿರೋದು ಅವನಿಗೆ ಅಷ್ಟು ಇಷ್ಟ ಆಗಲ್ಲ, ನಂಗೆ ತುಂಬ ಇಷ್ಟ, ಪ್ರಶಾಂತ್ಗೂ ತುಂಬ ಇಷ್ಟ ಇದೆ. ನನ್ನ ಫೇವ್ರೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಜ್ಜಿಗೆ. ಇಲ್ಲಿ ಕೆಳಗಡೆ ಕೈಯಲ್ಲಿ ತರ್ತಾ ಇದೆ, ನನಗದು ಮಜ್ಜಿಗೆ ಅಂತ. ಇದು ಲಿಮಿಟೆಡ್ ಥಾಲಿ, ಸೊ ಎಕ್ಸ್ಟ್ರಾ ಏನು ಕೊಡಲ್ಲ ಬಿಡು, ಶೇರ್ ಮಾಡಿದ್ರೆ ಪರವಾಗಿಲ್ಲ. ಅವರು ನೋ ಶೇರಿಂಗ್ ಅಂತ ಹಾಕಿದ್ದಾರೆ, ಅದಕ್ಕೆ ಹೇಳ್ತಿದ್ದಾರೆ ನೀವು. ಬಟ್ ಇದು ಲಿಮಿಟೆಡ್ ಥಾಲಿ, ಸೊ ಪರವಾಗಿಲ್ಲ. ಅನ್ಲಿಮಿಟೆಡ್ ಆದರೆ ಶೇರ್ ಮಾಡೋಂಗಿಲ್ಲ. ಇಲ್ಲಿ ರೋಟಿ ಕರಿಗಳು ಆ ಥರನೂ ಇದೆ. ಲೈಕ್ ತಂದೂರಿ ರೋಟಿ ಎಲ್ಲ ನೋಡಿ, ಚೀಸ್ ನಾನು 6 ದಿರಾಮು, ತಂದೂರಿ ರೋಟಿ ಪ್ಲೈನು 2 ದಿರಾಮು, ಅದೇ ಬಟರ್ ರೋಟಿ ಆದರೆ 3. ಸೊ ಪರವಾಗಿಲ್ಲ. ಲಚ್ಚಾ ಪರಾಟ, ಸ್ಟಫ್ ಕುಲ್ಚಾ ಎಲ್ಲ ಇದೆ. 7-8 ದಿರಾಮ್, 8 ದಿರಾಮೇ ಮೇನ್ ಸ್ಟಫ್ ಕುಲ್ಚಾ. ಅದು ಬಿಟ್ಟು ಕರಿಗಳೆಲ್ಲ ಇದೆ. ಕರಿಗಳು 16, 20 ಹಿಂಗಿದೆ. 20 ದಿರಾಮ್, 21 ದಿರಾಮೇ ಹೈಯೆಸ್ಟ್. ಅದು ಪನ್ನೀರ್ ಟಿಕ್ಕಾ ಮಸಾಲ ಮತ್ತೆ ಮಲೈ ಕೋಫ್ತಾ, ಕಡೈ ಪನ್ನೀರ್, ಈ ತರದೆಲ್ಲ 20. ಮಿಕ್ಕಿದೆಲ್ಲ 13, 14 ಶುರುವಾಗುತ್ತೆ. ಸಾಕಷ್ಟು ಚೈನೀಸ್ ಬೇಲ್ ಇದೆ. ಉಪವಾಸ್ ಫುಡ್ ಕೂಡ ಇದೆ. ಸಾಬುದಾನ ಕಿಚಡಿ, ಸಾಬುದಾನ ವಡ. ಮೋಸ್ಟ್ಲಿ ಇದು ನವರಾತ್ರಿ ಟೈಮಲ್ಲಿ ಇರ್ಬೋದೇನೋ, ಗೊತ್ತಿಲ್ಲ. ಬಟ್ ಬೆಲೆಗಳೆಲ್ಲ ನೀಟಾಗಿದೆ. ಸ್ಟಾರ್ಟರ್ಸ್ ನೋಡಿ, ಹರಬರ ಕಬಾಬು 14 ದಿರಾಮು, ಮಿಕ್ಸ್ ಪಕೋಡ 10 ಅಂತೆ. ಎಸ್, ಸಾಕಷ್ಟು ನಿಮಗೆ ಮೆನುನಲ್ಲಿ ಆಪ್ಷನ್ಸ್ ಇದೆ. ಸೂಪ್ಗಳೆಲ್ಲ 8ರಿಂದ ಶುರುವಾಗಿ 13 ತನಕ ಮುಗಿಯುತ್ತೆ. ದಾಲ್ ಕಿಚಡಿ ಚೆನ್ನಾಗಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ ನಮಗೆ. ಆಹಾ ಹಾ ಹಾ, ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸಖತ್ತಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಇದ್ರ ಜೊತೆ ಮೊಸರು ಹಾಕೋಣ. ದಾಲ್ ಕಿಚಡಿ ಮೈಲ್ಡ್ ಫುಡ್, ಇದು ಯಾವಾಗಲೂ ಬೆಸ್ಟ್. ನಾನು ಹೇಳೋದು, ನಮ್ಮಲ್ಲಿ ಪೊಂಗಲ್ ಹೆಂಗೋ ಹಂಗೆ ಹೊಟ್ಟೆಗೆ ಹಿತವಾಗಿರುತ್ತೆ. ಉಪ್ಪು ಖಾರ ಎಲ್ಲ ಕಡಿಮೆ ಇರುತ್ತೆ. ಸ್ವಲ್ಪ ಮೊಸರು ಹಾಕೊಳ್ತಾ ಇದೀನಿ. ಮೊಸರು ನೋಡಿ ಹಿಂಗಿದೆ, ಸೆಟ್ ಕರಡ್ ಕೊಟ್ಟಂಗೆ ಸಖತ್ತಾಗಿದೆ ಮೊಸರು. ಫುಲ್ಲು ಸೆಟ್ ಕರಡ್ ಕೊಟ್ಟಂಗಿದೆ, ಚೆನ್ನಾಗಿದೆ. ಓಕೆ, ಏನ್ ಬೇಕಪ್ಪ ನಿಂಗೆ? ಏನಕ್ಕೆ ಹೇಳು? ಓಕೆ ಓಕೆ, ನಾನೀಗ ದಾಲ್ ಕಿಚಡಿಗೆ ಇವನ್ ಊಟದಲ್ಲಿ ಇದ್ದಿದ್ದು ಹಪ್ಪಳ ತಗೊಂಡೆ. ಹಪ್ಪಳ ಹಾಕೊಂಡು ದಾಲ್ ಕಿಚಡಿ ಹಿಂಗೆ ಹಾಕೊಂಡು ಬಿಸಿ ಬಿಸಿ, ತುಂಬ ಬಿಸಿ ಇದೆ ಇರೀನು. ಬಟ್ ಇವ್ರು ಮಾಮೂಲಿ ಅಕ್ಕಿ ಹಾಕದಂಗಿದೆಯಾ, ನುಚ್ಚು ಹಾಕದಂಗಿದೆಯಾ ನೋಡಿ. ಅಲ್ವಾ? ತುಂಬ ಚೆನ್ನಾಗಿ ಹಿಂಗೆ ಹಾಕೊಂಬ ಬಂಗಾರ. ಹಾಕೊಂಡು ಕಲ್ಸೋದಕ್ಕೆ ದಾಲ್ ಹಾಕೊಂಡು. ದಾಲ್ ಕಿಚಡಿ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ದಾಲ್ ಕಿಚಡಿ. ಊಟನೂ ಚೆನ್ನಾಗಿದೆ, ದಾಲ್ ಕಿಚಡಿನೂ ಚೆನ್ನಾಗಿದೆ. ನೋಡಿ, ಚಿಕ್ಕ ಜಾಗ ಆದ್ರೂ ತುಂಬ ಟೇಸ್ಟಿ ಆಗಿದೆ, ರುಚಿಯಾಗಿದೆ, ಶುಚಿಯಾಗೂ ಇದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ. ಬೆಲೆನೂ ತುಂಬ ರೀಸನಬಲ್ ಆಗಿದೆ. ಸೊ ನಾನು ಒಳ್ಳೆ ಜಾಗ ತೋರಿಸ್ದೆ ಅಲ್ವಾ ನಿಮಗೆ? ಮೀನಾ ಬಜಾರ್ಗೆ ಬಂದಾಗ ಎಲ್ಲಿ ತಿನ್ಬೇಕು ಅಂತ. ಸಕಲಾವೆ ಎಲ್ಲ ಟೇಬಲ್ ಮೇಲೂ ಇದಿಟ್ಟಿದ್ರು. ಇವಾಗ ತೊಗೊಂಬಂದು ಕೊಟ್ಟರು ನಮಗೆ ಮೆಣಸಿನ್ಕಾಯಿ ಮತ್ತು ಉಪ್ಪಿನಕಾಯಿ.
ಮೊಸರು ಮಿಕ್ಸ್ ಮಾಡ್ತೀರಾ? ಇಲ್ಲ ಕಿಚಡಿ ಜೊತೆ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ. ಇದೇನೋ ಗೊತ್ತಿಲ್ಲ, ಆಮೇಲೆ ತಿಂತೀನಿ ನಾನು. ಹಾ ಬಿಸಿ ಬಿಸಿ ಕಿಚಡಿ ಜೊತೆ ಮೊಸರು ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಹಪ್ಪಳ ಹಾಕೊಂಡು ತಿಂತಾ ಇದ್ರೆ ಅಲ್ಲಿ ನೋಡು ಮೆಣಸಿನ್ಕಾಯಿ. ಸೂಪರ್ ಆಗಿದೆ. ಚೆನ್ನಾಗಿದೆಯನ್ರಿ ದಾಲ್ ಕಿಚಡಿ? ಸೂಪರ್ ಆಗಿದೆ. ಅಲ್ವಾ? ಸರದಾದಲ್ಲ? ಬೆಸ್ಟ್ ಎವರ್. ನಾನು ಮುಂಚೆ ದಾಲ್ ಕಿಚಡಿ ತಿಂತಾನೆ ಇರಲಿಲ್ಲ, ಅವಳೇ ಅಭ್ಯಾಸ ಮಾಡಿಸಿರೋದು. ಬಟ್ ಬೆಸ್ಟ್. ನಾವು ಎನಿ ಟೈಮ್ ಈಗ ಎಲ್ಲೇ ಬೇರೆ ದೇಶ ಅಥವಾ ಬೇರೆ ಎಲ್ಲೇ ಆಚೆ ಹೋದ್ರು ಸಿಂಪಲ್ಲಾಗೆ ದಾಲ್ ಕಿಚಡಿ ತಗೊಳ್ತೀವಿ. ಯಾಕೆಂದರೆ ಇದರಲ್ಲಿ ಜಾಸ್ತಿ ಮಸಾಲೆಗಳಿರಲ್ಲ, ಇನ್ನೇನೇನೋ ಎಕ್ಸ್ಟ್ರಾ ಏನಂತಾರೆ ಹೊಟ್ಟೆ ಹಾಳು ಮಾಡುವಂಥದ್ದು ಏನೂ ಇರಲ್ಲ, ಎಣ್ಣೆ ಇರಲ್ಲ. ಸೇಫ್ ಇದು ನಮಗೆ ಅಂಡ್ ಗುಡ್ ಕಂಫರ್ಟ್ ಫುಡ್ ತರ ಒಂಥರ ನಮ್ಮ ಅನ್ನ ಸಾರ್ ತರ. ಸೂಪರ್. ಅಲ್ಲ, ಇದು ಬೆಳ್ಳುಳ್ಳಿ ಚಟ್ನಿ ಸಖತ್ ಖಾರವಾಗಿ ಸಖತ್ತಾಗಿದೆ. ಅದನ್ನು ತುಂಬಾ ಚೆನ್ನಾಗಿದೆ, ಖಾರವಾಗಿ ಬೆಳ್ಳುಳ್ಳಿ ಚಟ್ನಿ. ಪಾಪಡ್ಬೇಕಪ್ಪ ಪಲ್ಯ? ಪಾಪಡ್ ಬೇಡ. ಅಷ್ಟೇ. ಸೂಪರ್ ಆಗಿದೆ ಅಲ್ವಾ? ಅಪ್ಪನೂ ಎಂಜಾಯ್ ಮಾಡ್ತಾ ಇದಾರೆ ಫುಲ್ ಪ್ರಶಾಂತ ಆ ಕಡೆ. ಅಂದ್ರೆ ಓಡಾಡ್ ಸುಸ್ತಾಯ್ತು ನಮ್ಗೆ ಅಲ್ವಾ? ದಾಲ್ ಕಿಚಡಿ ಇಷ್ಟ ಆಯ್ತಾ ನಿಂಗೆ? ಓಡಾಡಿ ಸುಸ್ತಾಗಿ ಪರ್ಫೆಕ್ಟ್ ಊಟ. ನೋಡಿ ಇಲ್ಲಿ ಇವತ್ತಿನ ಲಂಚ್ ಮೆನು ಬರೆದಿದ್ದಾರೆ ಇಲ್ಲಿ. ಓಕೆ, ಸೊ ಎಲ್ಲ ಇಲ್ಲೇ ಇದೆ, ನೀಟಾಗಿ ಬರೆದಿದ್ದಾರೆ. ಇದು ಇವ್ರದ್ದು ರಾಜವಾಡಿ ಅಂತ ಹೆಸರು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಕಿಚನ್ ಇದೆ ಕೆಳಗಡೆ. ಜೈ ಶರ್ಮಾ ಬಹುಶಃ ಇದ್ದಾರೆ, ಅಲ್ಲಿಂದ ಇದೆ ಇಲ್ಲಿ. ನೋಡಿ ಶುಗರ್ ನೋಡಿ ಹೆಂಗಿದೆ, ಫುಲ್ಲು ಫೈನ್ ಶುಗರ್. ಇದು ಪೌಡ್ರ್ ಶುಗರ್ ನೋಡಿ. ನನಗೆ ಉಪ್ಪು ಅನ್ನಿಸ್ಬಿಡ್ತು. 1 ಸೆಕೆಂಡು ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂದ ಅಂದರೆ ಅಷ್ಟೇ. ಹೇಗೆ ಅಂದರೆ ನಾನು ಯೂಶಲಿ ಶೂಟಿಂಗಲ್ಲೇ ಡೈಲಿ ಫೈನಲ್ ಊಟ ಆದಮೇಲೆ ಡೆಸರ್ಟ್ ಇದೇನೆ, ಮೊಸರು ಸಕ್ಕರೆ ತಂಪಾಗತ್ತೆ ನಮಗೆ. ಓಕೆ, ಪ್ರಶಾಂತ್ ಕೈಂಡ್ ಆಫ್ ಡೆಸರ್ಟ್ ಅದು. ಸಗದಾಗಿದೆ. ಶೂಟಿಂಗ್ ನಪ್ಕ ಬರ್ತಿದ್ಯಾ? ಶೂಟಿಂಗ್ ನೆನಪಾಗ್ತಾ ಇಲ್ಲ ಈಗ. ತಿಂದ ತಕ್ಷಣ ಇಲ್ಲೇ ತಲೆ ಇಟ್ಟರೆ ನಿದ್ದೆ ಮಾಡ್ಬೋದು. ಅದ್ಭುತ. ಬಟ್ ನಮ್ಗೆ ನಿದ್ದೆ ಮಾಡಕ್ ಟೈಮ್ ಇಲ್ಲ. 2 ಗಂಟೆ ಗಾಡಿ ಬರುತ್ತೆ. ನಾವು ಅಬುದಾಬಿ ಕಡೆ ಹೊರಡ್ಬೇಕು. 2:30 ನೋಡಿ, ನಾವು ಇಲ್ಲಿಂದ ಈಗ ನೆಕ್ಸ್ಟ್ ಟ್ಯಾಕ್ಸಿ ಬುಕ್ ಮಾಡ್ಕೊಳ್ತೀವಿ, ರೂಮ್ ಹತ್ರ ಹೋಗ್ತೀವಿ. ಓಕೆ, ಸೊ ನೀವು ಅಷ್ಟೇ ಆರಾಮಾಗಿ ಇಲ್ಲಿಗೆಲ್ಲ ಬರ್ತಾ ಇರ್ಬೋದು. ಮೀನಾ ಬಜಾರ್ ತುಂಬ ದೂರ ಇಲ್ಲ. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ನಿಮ್ಗೆ ಎಲೆಕ್ಟ್ರಾನಿಕ್ ಗೂಡ್ಸು, ವಾಚಸ್ಸು, ಆಮೇಲೆ ಬ್ಯಾಗ್ಸು, ಆ ಥರದ್ದು ಏನೇ ಬೇಕು ಅಂದ್ರೂ ಇಲ್ಲಿ ಬಂತು ಆಗ ಸಿಗುತ್ತೆ. ವಾಚಸ್ಸು ಬ್ಯಾಗ್ಸ್ ಎಲ್ಲ ನಿಮಗೆ ಫಸ್ಟ್ ಕಾಪಿ ಅಂತ ಏನು ಹೇಳ್ತಾರೆ ಅದು ಸಿಗುತ್ತೆ. ಸಾಕಷ್ಟು ಬ್ರ್ಯಾಂಡೆಡ್ ಸಿಗುತ್ತೆ. ಬಹುಶಃ ಅದು ಫಸ್ಟ್ ಕಾಪಿನೇ ಅನ್ಸುತ್ತೆ ಅದು. ಮೊಬೈಲ್ ಫೋನು ನಿಮಗೆ ಐಫೋನ್ 16, ಐಫೋನ್ 15, ರೆಡ್ ಫೋಲ್ಡು ಎಲ್ಲ ಫೋನ್ಸ್ಗಳು ಇಲ್ಲೇ ನಿಮ್ಗೆ. ಎಲ್ಲಿ ದುಬೈಯಲ್ಲಿ ಕಡಿಮೆ ಸಿಗುತ್ತೆ ಅಂತ ಜನ ಹೇಳ್ತಾ ಇರ್ತಾರಲ್ಲ, ಇದೇ ಏರಿಯಾ. ಅಲ್ಲಿಗೆ ಬಂದು ಪರ್ಚೇಸ್ ಮಾಡಿ ರಾಜವಾಡಿಲಿ ಊಟ ಮಾಡಿ. ಹಾಗೆ ಮೀನಾ ಬಜಾರ್ದು ನಮ್ಮ ಸಪ್ರೇಟ್ ವಿಡಿಯೋನ ಇದೆಯಲ್ಲ, ನಮ್ಮದು ಮೀನಾ ಬಜಾರ್ದು ಒಂದು ಸಪ್ರೇಟ್ ವಿಡಿಯೋ ಇದೆ, ಮಿಸ್ ಮಾಡದೆ ನೋಡಿ. ಸೊ ಇಲ್ಲಿ ಏನೇನು ಸಿಗುತ್ತೆ, ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಬೋದು ಎಲ್ಲದನ್ನು ನಾವು ಆ ವಿಡಿಯೋಲಿ ತೋರಿಸಿದ್ದೀವಿ. ಓಕೆ, ನಿಮ್ಗೆ ಮೊಸರು ಬೇಕಾ? ಹಾಂ, ತಗೋ. ಒಂದೇ ಸ್ಪೂನ್. ನಂಗೆ ಬೇಡ, ಸಾಕು, ನಂಗೇನು ಬೇಡವಾಗಿದೆ. ಚೆನ್ನಾಗಿದೆ. ನಂಗೇನು ಈ ಥರ ಇಷ್ಟ ಆಗಲ್ಲ, ನಂಗೆ ಬರೀ ಮೊಸರು ಇಷ್ಟ. ಇನ್ನೇನೋ ಸಕ್ಕರೆ ಕೊಟ್ಟರೆ ಇವ್ರೆ ಅದು ಏನು ಗೊತ್ತಾ, ಅದೇನು ಅರ್ಧಂಬರ್ಧ ಸಕ್ಕರೆ ಹಾಕ್ತಾರೆ ಇವರು. ಇದು ಇದು ಅನ್ಸುತ್ತೆ ರೀ, ಕ್ಯಾಮಲ್ ಸ್ವೀಟ ಇಲ್ಲ. ಆಮೇಲೆ ನೋಡು ಒಂಥರ ಇದೆ, ನೋಡಿದ ಮೊಸರು ಟೆಕ್ಸ್ಚರ್. ಕ್ಯಾಮಲ್ ಮಿಲ್ಕ್ ಇರ್ಬೋದು ನೋಡಿ, ಟೆಕ್ಸ್ಚರ್ ನೋಡಿ. ಒಂಟೆ ಹಾಲು ಇಲ್ಲಿ ತುಂಬಾ ಫೇಮಸ್. ಅಂಡ್ ಇಲ್ಲಿ ಜಾಸ್ತಿ ಎಲ್ಲಾದ್ರೂ ಒಂಟೆ ಹಾಲಲ್ಲೇ ಮಾಡೋದು. ಸೊ ಇದು ಮೋಸ್ಟ್ಲಿ ಮೊಸರು ಒಂಟೆ ಹಾಲು ಗೊತ್ತಿಲ್ಲ, ಯಾಕಂದ್ರೆ ನೋಡಿ ಟೆಕ್ಸ್ಚರ್ ನೋಡಿ ಗೊತ್ತಾಗುತ್ತೆ. ಇರ್ಬೋದು ನೋಡಿದ ಬೇರೆ ತರ ಇದೆ. ನೀನ್ ಫಸ್ಟೇ ಹಾಕೊಳ್ಳೋವಾಗ ಏನು ನೋಡ್ಸಿದ್ಯಲ್ಲ, ಅದು ಗಟ್ಟಿ ಇತ್ತು, ಆ ತರ ಇದೆಯಲ್ಲ. ಇದು ಬೇರೆ, ಇವಾಗ ತಿಂತಾ ಇರುವಾಗ ಗೊತ್ತಾಗ್ತಾ ಇದೆ. ಅಂದ್ರೆ ಅದು ಹಾಕೊಳ್ತಾ ಕರ್ಗಿರ್ಬೇಕು ಬಹುಶಃ. ನೀನ್ ಹಾಕೊಂಡಾಗ ಗಟ್ಟಿ ಇತ್ತು ತಾನೆ, ಸಕ್ಕರೆ ಹಾಕಿದಾಗ ಅದು ಬೇರೆ ತರ ಆಗಿದೆ. ಬಟ್ ಅದು ಆದ್ರೂ ಟೆಕ್ಸ್ಚರ್ ಬೇರೆ ತರ ಇದೆ. ಸೊ ಮೇ ಬಿ ಒಂಟೆ ಹಾಲು ಅಂತ ಅನ್ಕೊಂಡೆ, ಗೊತ್ತಿಲ್ಲ ನನಗೆ.
ಓಕೆ, ಇವತ್ತಿಂದು ನಮ್ದು ಬಿಲ್ ಎಷ್ಟಾಗಿದೆ ಅಂದ್ರೆ ದಾಲ್ ಕಿಚಡಿ 13, ಲಿಮಿಟೆಡ್ ಥಾಲಿ 17. ಸೊ ಟೋಟಲ್ ಆಗಿ 30 ದಿರಾಮ್ ಆಗಿದೆ. 30 ದಿರಾಮ್. ಓ, ದಾಲ್ ಕಿಚಡಿ 13, ನಂಗಿದ್ರೆ ಲಿಮಿಟೆಡ್ ಥಾಲಿ 17. ಓಕೆ, ನಾಟ್ ಬ್ಯಾಡ್ ಅಲ್ಲ. ಇನ್ನೊಂದು 4 ದಿರಾಮಲ್ಲಿ ಅಷ್ಟೊಂದು ಐಟಮ್ಸ್ ಬರುತ್ತೆ. ಹೌದಾ? ಬಟ್ ದಾಲ್ ಕಿಚಡಿ ಕ್ವಾಂಟಿಟಿ ಜಾಸ್ತಿನೇ ಇತ್ತು. ಲೈಕ್ ನಾವು ಇಬ್ರು ತಿಂದ್ರು ಹೊಟ್ಟೆ ತುಂಬಾ ತಿಂತೀವಿ. 13 ಮತ್ತೆ 17, 30 ದಿರಾಮ್ ಟೋಟಲ್. ಗುಡ್, ಮುಗೀತು. ಟೈಮಿಂಗ್ಸ್ ಒಂದ್ಸತಿ ಬಿಲ್ ಕಟ್ಬಿಟ್ಟು ಹೊರಡುವ. ಬೆಳಗ್ಗೆಯಿಂದ ರಾತ್ರಿ ತನಕ ತೆಗೆದಿರುತ್ತೆ, ಎಲ್ಲ 7 ದಿನನೂ ತೆಗೆದಿರುತ್ತೆ. ಓಕೆ, ರಾಜ್ವಾಡಿ ವೆಜಿಟೇರಿಯನ್ ರೆಸ್ಟೋರೆಂಟ್. ಸೊ ದುಬೈಯಲ್ಲಿ ನಿಮಗೆ ಬಜೆಟಲ್ಲಿ ಹೇಗೆ ಟ್ರಾವೆಲ್ ಮಾಡ್ಬೋದು, ಎಲ್ಲೆಲ್ಲಿ ಫ್ರೀ ಎಂಟ್ರಿ, ಎಲ್ಲೆಲ್ಲಿ ಹೋಗ್ಬೇಕು, ನೀವು ಏನೇನು ಮಾಡಬೇಕು, ಇದೆಲ್ಲದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ನೀವು ನನ್ನ ದುಬೈ ಸೀರೀಸ್ನ ಮಿಸ್ ಮಾಡದೆ ನೋಡಿ, ಎಲ್ಲ ವಿಡಿಯೋನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಸೊ ಸಿಕ್ಕಾಪಟ್ಟೆ ಒಳ್ಳೆ ಊಟ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇದನ್ನು ಪ್ಲಾನೇ ಮಾಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಳ್ಳೆ ಊಟ ಆಯಿತು. ಸೊ ನಿಮಗೂ ಒಂದು ಒಳ್ಳೆ ರೆಸ್ಟೋರೆಂಟ್ನ ತೋರಿಸಿದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಬಾಯಿ ಹೇಳುವಂಥ ಸಮಯ ಬಂತು. ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ರೂಪಾ ಪ್ರಭಾಕರ್ ಅಂತ ಇದ್ದೀನಿ, ಫಾಲೋ ಮಾಡಿ. ಸರಿನಾ? ಮುಂದಿನ ವಿಡಿಯೋಲಿ ಸಿಗ್ತೀವಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.